ಕಂಗ್ರ್ಯಾಚುಲೇಷನ್ 13 ಇಯರ್ಸ್ ರನ್ ಮಾಡಿದ್ದೀರಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆಲ್ ದ ಸ್ಟೂಡೆಂಟ್ಸ್ ಯಾರ್ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದೀರಾ. ಸೊ ಹಿಂಗೆ ಎಲ್ಲ ಮಾಡ್ತಾ ಇರಿ. ಸೊ ಬೇಸಿಕ್ ನನ್ನ ಕ್ರಿಕೆಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರು ಇಲ್ಲಿ ಸ್ಟಂಪ್ಸಿಂದಾನೆ. ಜಗ್ಗಿಬಾಯಿ, ಸೂರಿ, ಆಮೇಲೆ ಸುಪ್ರೀ ಸರ್ ಜೊತೆಗೆ ನಾನು ಇಲ್ಲಿ ಆಡಿದ್ದೆ. ಆಡಾದ್ಮೇಲೆ ನನಗೊಂದು ಆಸೆ ಇತ್ತು, ನಾನು ಒಂದು ಪ್ಲಾಟ್ಫಾರ್ಮಲ್ಲಿ ಆಡಬೇಕು ಅಂತ. ಬಟ್ ಏನೋ ನನ್ಗೆ ಆ ಥರ ಸ್ಕಿಲ್ ಇರಲಿಲ್ಲ. ಬಟ್ ಇಲ್ಲ ಆ ಥರ ರೆಡಿ ಆಗೋಕ್ಕೆ ಮೆಂಟಾಲಿಟಿ ಆ ಟೈಮಲ್ಲಿ ಇರಲಿಲ್ಲ. ಬಟ್ ನಂದು ಆಸೆ ಏನಿತ್ತಂದರೆ ಯಾವಾಗಲೂ ನಾನು ಟೀಮ್ ಜೊತೆಗೆ ಇರಬೇಕು. ಅದ್ರ ಸಲುವಾಗಿ ನಾನು ಏನು ಮಾಡ್ಬೋದು ಫೈಂಡ್ ಔಟ್ ಮಾಡಿದಾಗ ಬೇರೆ ಸೀನಿಯರ್ಸ್ ಎಲ್ಲ ಸಜೆಷನ್ ಕೊಟ್ಟರು, ಅಂಪೈರಿಂಗ್ ಎಕ್ಸಾಮ್ ಬರಿ, ಸ್ಕೋರಿಂಗ್ ಎಕ್ಸಾಮ್ ಬರಿ ಅಂತ. ಬಟ್ ನನ್ಗೆ ಯಾವಾಗಲೂ ಆನ್ ದ ಫೀಲ್ಡ್ ಇರಬೇಕಾಗಿತ್ತು, ವಿತ್ ದ ಪ್ಲೇಯರ್ಸ್ ಇರಬೇಕಾಗಿತ್ತು. ಸೊ ಆ ಥರ ಬೆಳಿಬೇಕಂದ್ರೆ ಏನು ಮಾಡಬೇಕು, ಆವಾಗ ಒಂದು ಸ್ಕಿಲ್ನ ನನಗೆ ಹೇಳ್ಕೊಟ್ರು. ನಾನು ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂಡರ್ ರಾಹುಲ್ ದ್ರಾವಿಡ್ ವರ್ಕ್ ಸ್ಟಾರ್ಟ್ ಮಾಡಿದೆ 2018 ಅಲ್ಲಿ ಒಂದು ಟೀಮ್ ಜೊತೆಗೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ ಏನಿಲ್ಲ ಅಂತ ಕೇಳ್ಕೊಂಡಾಗ ಹೇಳಿದ್ರು. ಆ ಮಾತು ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ, ಯಾವುದೇ ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಕೇಳೋದ್ರಲ್ಲಿ ಎಲ್ಲೂ ತಪ್ಪಿಲ್ಲ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಯೂಶ್ವಲಿ ಅಲ್ಲಿಂದ ಏನು ಕಲ್ತಿದ್ದೀನಿ ಅಂತಂದರೆ, ಎಲ್ಲರೂ ಏನು ಬೇಸಿಕ್ ಡಿಸಿಪ್ಲಿನ್ನ ಫಾಲೋ ಮಾಡ್ತಾರೆ. ಬೇಸಿಕ್ ಡಿಸಿಪ್ಲಿನ್ ಹೆಂಗಿರುತ್ತೆ ಅಂತಂದರೆ, ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್. ನಮಗೆಲ್ಲ ಏನಾಗತ್ತೆ ಅಂತಂದರೆ, ಕ್ರಿಕೆಟ್ ಸ್ಟಾರ್ಟಿಂಗಲ್ಲಿ ಕ್ರಿಕೆಟ್ ಆಡಬೇಕು, ಕೋಚಿಂಗ್ ಸೇರಿಸ್ಬೇಕು ಅಂತ ಇರುತ್ತೆ. ಸೊ ಯಾವುದೋ ಪೇರೆಂಟ್ಸು ಎಲ್ಲೋ ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಆ ಅಕಾಡೆಮಿ ಚೆನ್ನಾಗಿದೆ, ಈ ಅಕಾಡೆಮಿ ಚೆನ್ನಾಗಿದೆ ಅಂತ ದೂರದಲ್ಲಿ ಸೇರಿಸಿ ಆಮೇಲೆ ಒಂದೆರಡು ವಾರ ಹೋಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡದೇ ಇರೋದು ಇಂಪಾರ್ಟೆಂಟ್ ಅಲ್ಲ. ನೀವು ಎಲ್ಲಿ ಸೇರ್ತೀರಾ ಅನ್ನೋದಕ್ಕಿಂತ ನಿಮ್ಮ ಕ್ರಿಕೆಟ್ ನೀವು ಎಲ್ಲಿ ಸೇರಿ ಅದನ್ನು ಎಷ್ಟು ಕಲಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಸೊ ಎಲ್ಲ ಸ್ಟಂಪ್ಸಲ್ಲಿ ನೀವು ಬಂದಿದ್ದೀರಾ ಅಂತಂದರೆ ನಿಮಗೆ ಎಲ್ಲ ಅಪಾರ್ಚುನಿಟಿಗಳು ಇಲ್ಲಿ ಸಿಗ್ತಾ ಇರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಏನು ಗೊತ್ತಿರುತ್ತೆ ಏನು ಗೊತ್ತಿಲ್ಲ ಕೇಳಿ. ಸೊ ಬೇಸಿಕ್ಸ್ನ ಫಾಲೋ ಮಾಡಿ. ಕಮಿಟ್ಮೆಂಟ್ ಇಂಪಾರ್ಟೆಂಟ್.